ಸಂಪುಟ ವಿಸ್ತರಣೆ ಆಯಿತು, ಪ್ರಮಾಣ ವಚನ ಆಯಿತು. ಈಗ ಲೋಕಸಭಾ ಸ್ಪೀಕರ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. NTR ಮಗಳಿಗೆ ಒಲಿಯುತ್ತಾ ಕೇಂದ್ರದಲ್ಲಿ ಸ್ಪೀಕರ್ ಸ್ಥಾನ. ಲೋಕಸಭಾ ಸ್ಪೀಕರ್ ಆಗ್ತಾರಾ ಪುರಂದೇಶ್ವರಿ? ಆಂಧ್ರದ ಬಿಜೆಪಿಯ ರಾಜ್ಯಾಧ್ಯಕ್ಷೆ ಪುರಂದೇಶ್ವರಿ ಆಂಧ್ರ ಪ್ರದೇಶದಿಂದ ಈ ಬಾರಿ ಸಂಸತ್ ಸದಸ್ಯರಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಅವರು ಈ ಬಾರಿ ಸ್ಪೀಕರ್ ಆಗ್ತಾರಾ? ರಾಜಮಂಡ್ರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿರುವ ಪುರಂದೇಶ್ವರಿ ಈ ಬಾರಿ ಸ್ಪೀಕರ್ ಆಗುವ ಸಾಧ್ಯತೆ ಇದೆ. ಕಳೆದ ಲೋಕಸಭೆಯಲ್ಲಿ ಓಂ ಬಿರ್ಲಾ ಸ್ಪೀಕರ್ ಆಗಿದ್ರು. ಈ ಬಾರಿ ಅವರೇನು ಕ್ಯಾಬಿನೆಟ್ ಅನ್ನ ಸೇರಿಲ್ಲ, ಅವರೇ ಆಗುವ ಸಾಧ್ಯತೆ ಇರುವ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಆದರೆ ಆಂಧ್ರದಿಂದ ಪುರಂದೇಶ್ವರಿ ಈ ಬಾರಿ ಸ್ಪೀಕರ್ ಆಗಬಹುದು ಅನ್ನುವ ಚರ್ಚೆ ಇದೆ. ಪುರಂದೇಶ್ವರಿ NT ರಾಮರಾವ್ ಅವರ ಮಗಳು. ಪುರಂದೇಶ್ವರಿಯವರ ಅಕ್ಕನನ್ನ ಚಂದ್ರಬಾಬು ನಾಯ್ಡು ಮದುವೆ ಆಗಿದ್ದಾರೆ. ಚಂದ್ರಬಾಬು ನಾಯ್ಡು ಈ ಬಾರಿ CM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ NDA ಮಿತ್ರ ಪಕ್ಷ ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಕೇಂದ್ರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಎಲ್ಲ ಸಮೀಕರಣವನ್ನ ನೋಡಿದ್ರೆ ಪುರಂದೇಶ್ವರಿಗೆ ಲೋಕಸಭಾ ಸ್ಪೀಕರ್ ಸ್ಥಾನ ಒಲಿಯುವ ಸಾಧ್ಯತೆ ಇದೆ. ರಾಜಮಂಡ್ರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ದೊಡ್ಡ ಅಂತರದಲ್ಲಿ ಗೆಲುವನ್ನ ಕಂಡಿದ್ರು. ಈ ಬಾರಿ ಸ್ಪೀಕರ್ ಸ್ಥಾನವನ್ನ TDP ನಮಗೆ ಕೊಡಬೇಕು ಅಂತ ಕೇಳ್ತಾ ಇದೆ ಅಂತ ಆರಂಭದಲ್ಲಿ ಚರ್ಚೆಗಳು ನಡೆದಿದ್ವು. ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಕೊಡ್ತೀವಿ ಅಂತ ಆಫರ್ ಮಾಡಲಾಗಿತ್ತು ಅನ್ನುವ ಸುದ್ದಿಗಳು ಬಂದವು. ಈಗ ಪುರಂದೇಶ್ವರಿಯವರಿಗೆ ಸ್ಪೀಕರ್ ಸ್ಥಾನವನ್ನ ಕೊಟ್ಟರೆ TDP ಕೂಡ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ ಅನ್ನುವ ಚರ್ಚೆಗಳಾಗ್ತಾ ಇದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಎಲೆಕ್ಷನ್ 360ಯಲ್ಲಿ ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಪವನ್ ಕಲ್ಯಾಣ್ ಆಂಧ್ರದ DCM ಆಗ್ತಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.